यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। बीजापुर में पुलिस फ्लैग डे और पुलिस कल्याण डे का आयोजन। आज राज्य भर में पुलिस कल्याण डे और पुलिस फ्लैग डे मनाया जा रहा है। इस मौके पर रिटायर्ड पुलिस अधिकारियों के शौर्य गाथा को याद किया जाता है और पुलिस फ्लैग को बेचकर उससे आने वाले धन से पुलिस विभाग के वेलफेयर के लिए इस्तेमाल किया जाता है। इस मौके पर पुलिस परेड ग्राउंड में पुलिस परेड की गई। इस मौके पर बात करते हुए बीजापुर एसपी लक्ष्मण निंबर्गी सर ने विस्तृत जानकारी दी। कर्नाटक राज्याद्यंत ಪೊಲೀಸ್ ಕಲ್ಯಾಣ ದಿನ ಮತ್ತು ಪೊಲೀಸ್ ಧ್ವಜ ದಿನಾಚರಣೆಯನ್ನಾಗಿ ನಾವು ಆಚರಿಸ್ತೀವಿ। ಇವತ್ತಿನ ದಿನ ನಿವೃತ್ತಿ ಹೊಂದಂತಹ ಪೊಲೀಸ್ ಅಧಿಕಾರಿ ಅವರ ತ್ಯಾಗ ಮತ್ತು ಮನೋಭಾವ, ಅವರ ಕರ್ತವ್ಯ ನಿಷ್ಠೆಯನ್ನು ನೆನಪಿಸಿಕೊಳ್ಳೋದು ಒಂದು ದಿನ ಮತ್ತು ಪೊಲೀಸ್ ಕಲ್ಯಾಣ ನಿಧಿಗೋಸ್ಕರ ನಮ್ಮ ಪೊಲೀಸ್ ಧ್ವಜಗಳ ಬಿಡುಗಡೆ ಕಾರ್ಯಕ್ರಮ ಮತ್ತು ಈ ಪೊಲೀಸ್ ಧ್ವಜಗಳನ್ನು ಮಾರಿ ಬಂದಂತಹ ನಂತರ ಸರ್ವಿಸಲ್ಲಿರುವಂತಹ ಮತ್ತು ನಿವೃತ್ತಿಯಾದಂಥ ಎಲ್ಲ ಪೊಲೀಸ್ ಅಧಿಕಾರಿ ಮತ್ತು ಅವರ ಕುಟುಂಬ ವರ್ಗದವರಿಗೆ ಪೊಲೀಸ್ ಕಲ್ಯಾಣ ನಿಧಿಯಿಂದ ಅವರ ವೆಲ್ಫೇರ್ ಆ್ಯಕ್ಟಿವಿಟೀಸ್ಗಳನ್ನು ಕೈಗೊಳ್ಳುವಂಥದ್ದು। ಸೊ ಈ ಪೊಲೀಸ್ ಧ್ವಜ ದಿನಾಚರಣೆಯಲ್ಲಿ ಇವತ್ತು ಪೊಲೀಸ್ ವಿಜಯಪುರ ಜಿಲ್ಲಾ ಪೊಲೀಸ್ ಕಡೆಯಿಂದ ಪೆರೇಡನ್ನು ಮಾಡಿ ಇವತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ರಿಟೈರ್ಡ್ ಇನ್ಸ್ಪೆಕ್ಟರ್ ಆದಂತಹ ನಚಿಕೇತ್ ಜಿನಗೌಡರು ಬಂದಿರ್ತಾರೆ। ಅವರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಾರೆ। ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಬಂದಿರ್ತಾರೆ ಮತ್ತು ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ನಿವೃತ್ತರಾದಂಥ ಹಿರಿಯ ಮತ್ತು ಕಿರಿಯ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನು ತಂದಿರ್ತಾರೆ। ಪೊಲೀಸ್ ಇಲಾಖೆ 24 ಗಂಟೆಗಳ ಕಾಲ ಸತತವಾಗಿ ಜನರ ಸೇವೆಯಲ್ಲಿ ಇರುವಂತಹ ಒಂದು ಇಲಾಖೆ, ವಿವಿಧ ಇಲಾಖೆಗಳ ಜೊತೆಗೆ ಕೋಆರ್ಡಿನೇಟ್ ಮಾಡಿ ಜಿಲ್ಲಾಡಳಿತ ಮತ್ತು ಜಿಲ್ಲೆಯಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಒಂದು ಇಲಾಖೆಯಾಗಿ ಕಾರ್ಯನಿರ್ವಹಿಸ್ತಾ ಇರುತ್ತೆ। ಇವತ್ತಿನ ದಿನ ಪೊಲೀಸ್ ಅಧಿಕಾರಿಗಳು ಕರ್ತವ್ಯದಲ್ಲಿರುವವರು ಮತ್ತು ನಿವೃತ್ತಿಯಾದವರ ಕರ್ತವ್ಯವನ್ನು, ಅವರ ಸೇವೆಯನ್ನು ಇವತ್ತು ನೆನೆಸ್ಕೊಳ್ಳುವಂಥ ಒಂದು ದಿನ। ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಮ್ಮ ಎಲ್ಲ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ನಿರ್ವಹಿಸಿಕೊಟ್ಟಿರ್ತಾರೆ। ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಅಧಿಕಾರಿಗಳಿಗೆ, ಸಾರ್ವಜನಿಕರಿಗೆ, ಮಾಧ್ಯಮ ಮಿತ್ರರಿಗೆ ವೈಯಕ್ತಿಕವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ। ಜಿಲ್ಲೆಯ 4 ಪೊಲೀಸರಿಗೆ ಪ್ರಧಾನಮಂತ್ರಿ ಮೆಡಲ್ ಘೋಷಣೆಯಾಗಿದೆ, ಅದರ ಬಗ್ಗೆ ಇವತ್ತಿನ ದಿನ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 4 ಜನ ಈ ವರ್ಷ 2023 ಮತ್ತು 24ನೇ ಸಾಲಿನ ಮುಖ್ಯಮಂತ್ರಿ ಪದಕವನ್ನು 4 ಜನ ಪಡೆದುಕೊಂಡಿದ್ದಾರೆ। ನಮ್ಮ ಎಡಿಷನಲ್ ಎಸ್ ಪಿ ಆದಂಥ ರಾಮನಗೌಡ ಹಟ್ಟಿಯವರು ಮತ್ತು ನಮ್ಮ ASI ಟ್ರಾಫಿಕ್ನಲ್ಲಿರುವಂಥ ಕಟ್ಟಿಮನಿಯವರು ಮತ್ತು ಜಲನಗರ ಪೊಲೀಸ್ ಠಾಣೆಯ ಆಸಿಫ್ ಲಷ್ಕರಿ ಅಂತ ಸಿಬ್ಬಂದಿ ಮತ್ತು ನಮ್ಮ IRB ಅಂತ ಒಬ್ಬ ಸಿಬ್ಬಂದಿ 2023 ಮತ್ತು 24ನೇ ಅವಧಿಯಲ್ಲಿ ನಮ್ಮ ಜಿಲ್ಲೆಗೆ ಒಟ್ಟು 4 ಜನ ಅವರು ಮುಖ್ಯಮಂತ್ರಿ ಪದಕಗಳನ್ನು ಪಡೆದಿದ್ದಾರೆ। ಅವರಿಗೆ ವೈಯಕ್ತಿಕವಾಗಿ ಮತ್ತು ಎಲ್ಲ ಜಿಲ್ಲಾ ಪೊಲೀಸ್ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಮತ್ತು ಶುಭ ಹಾರೈಸ್ತೇನೆ। ಅಚ್ಚುಕಟ್ಟಾಗಿ ನಿರ್ವಹಿಸಿ ಪರೇಡ್ ಕಮಾಂಡರ್ ಅವರು ಮುಖ್ಯ ಅತಿಥಿಗಳಿಗೆ ತಂಡಗಳ ನಿರ್ಗಮನಕ್ಕಾಗಿ ಅನುಮತಿ ಕೋರಲು ಆಗಮಿಸಲಿದ್ದಾರೆ। ಮಾನ್ಯರೇ, ಪೊಲೀಸ್ ಧ್ವಜ ದಿನಾಚರಣೆ ಕವಾಯತು ಮುಕ್ತಾಯಗೊಂಡಿದ್ದು, ಕವಾಯತನ್ನು ನಿರ್ಗಮಿಸಲು ತಮ್ಮ ಅನುಮತಿ ಕೋರುತ್ತೇನೆ। ತಿಳಿ ನೀಲಿಯ ಆಕಾಶ ಶುಭ್ರವಾಗಿ ಮಾರ್ಗವಾಗಿ ಬಲಕ್ಕೆ ತಿರುಗಲು 3ರಲ್ಲಿ 3ರಂತೆ ಬಲಕ್ಕೆ ಎಡದಿಂದ ಶೀಘ್ರ ಸಂಪೂರ್ಣವಾಗಿ ಕವಾಯತ್ತನ ಅತ್ಯಂತ ಅಚ್ಚುಕಟ್ಟಾಗಿ ಪರೇಡ್ ಕಮಾಂಡರ್ ಅವರ ಆದೇಶಗಳನ್ನು ಚಾಚು ತಪ್ಪದೆ ಪಾಲಿಸಿ ಬಹಳ ಶಿಸ್ತುಬದ್ಧವಾಗಿ ಈ ಕಾರ್ಯಕ್ರಮದ ಒಂದು ಪಥ ಸಂಚಲನವನ್ನ ಮುಗಿಸಿ ಗೌರವಾನ್ವಿತ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸು ತಂಡಗಳ ನಿರ್ಗಮನ ಕುರಿತು ಕೊನೆಯದಾಗಿ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸಲು ಪರೇಡ್ ಕಮಾಂಡರ್ ಅವರ ನೇತೃತ್ವದಲ್ಲಿ 10 ತಂಡಗಳು ತಂಡದ ನಾಯಕರೊಂದಿಗೆ ಮುಖ್ಯ ವೇದಿಕೆ ಕಡೆ ಆಗಮಿಸಲಿದ್ದಾರೆ। ದಯವಿಟ್ಟು ಅವರೆಲ್ಲರ ಶ್ರಮಕ್ಕೆ ನಾವೆಲ್ಲರೂ ಚಿರುನೋಡಿ ಇರಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ। ತಮ್ಮ ಕುಟುಂಬದ ಕಷ್ಟ ಸುಖಗಳನ್ನು ಬದಿಗೊತ್ತಿ ಸಾರ್ವಜನಿಕರ ಹಿತರಕ್ಷಣೆಗೆ ಹಗಲಿರುಳು ಶ್ರಮಿಸುತ್ತಿರುವ ಪೊಲೀಸ್ ಇಲಾಖೆಯ ಪ್ರತಿಯೊಬ್ಬರಿಗೂ ಕೂಡ ನಾವೆಲ್ಲರೂ ಕೃತಜ್ಞತೆಯಿಂದ ಇರಬೇಕು।
ದಯವಿಟ್ಟು ಪರೇಡ್ ಕಮಾಂಡರ್ ಅವರು ಹಾಗೂ ವೇದಿಕೆ ಮುಂಭಾಗದಲ್ಲಿ ಬಂದಾಗ ಅವರನ್ನ ಚಪ್ಪಾಳೆ ಮುಖಾಂತರ ಅಭಿನಂದಿಸಬೇಕಂತ ಆ ವೇದಿಕೆಯಲ್ಲಿ ಆಸೀನರಾಗಿರುವ ಪ್ರತಿಯೊಬ್ಬರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಪಥ ಸಂಚಲನ ತಂಡಗಳ ನಿರ್ಗಮನ 10 ತುಕಡಿಗಳು. ಪರೇಡ್ ಕಮಾಂಡರ್ ಶ್ರೀ ವಿಠಲ್ ಕೋಕಟ್ನೂರ್ ಆರ್ಪಿ. ಒಂದನೆಯ ತುಕಡಿ ಡಿಆರ್ ವಿಜಯಪುರ ಶ್ರೀ ಮಲ್ಲನಗೌಡ ಗುತ್ತರ್ಗಿ RSI ವಿಜಯಪುರ ಅವರ ನೇತೃತ್ವ. ಎರಡನೆಯ ತಂಡ ಡಿಆರ್ ವಿಜಯಪುರ ಶ್ರೀ ದಾನೇಶ್ ಕಲ್ಯಾಣಿ RSI ಅವರ ನಾಯಕತ್ವದಲ್ಲಿ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮೂರನೆಯ ತುಕಡಿ SP ಕರ್ತವ್ಯದ ಸಿಬ್ಬಂದಿಗಳ ತಂಡ ಶ್ರೀ ಯತೀಶ್ KN PSI ಕೂಗಿ ಪೊಲೀಸ್ ಠಾಣೆ. ನಾಲ್ಕನೆಯ ತುಕಡಿ ಶ್ರೀ ಸುರೇಶ್ ಮಟ್ಟೂರ್ PSI ಕಟಗೇರಿ ಪೊಲೀಸ್ ಠಾಣೆ ಠಾಣಾ ಬರಹಗಾರರ ತಂಡದ ನೇತೃತ್ವ. ಸಂಚಾರಿ ಪೊಲೀಸ್ ತಂಡ ಶ್ರೀ ಅಶೋಕ್ ನಾಯಕ್ PSI ಬಬಲೇಶ್ವರ ಪೊಲೀಸ್ ಠಾಣೆಯವರ ನೇತೃತ್ವದಲ್ಲಿ. ಆರನೆಯ ತುಕಡಿ ಬೀಟ್ ಕರ್ತವ್ಯದ ಸಿಬ್ಬಂದಿಗಳ ತಂಡ ಶ್ರೀ ಮಂಜುನಾಥ್ ಪಾಟೀಲ್ PSI ಧರ್ಕಿ ಪೊಲೀಸ್ ಠಾಣೆ. ಯಶಸ್ವಿಯ ರೂವಾರಿಗಳಾದ ಪೊಲೀಸ್ ಬ್ಯಾಂಡ್ ವಾದ್ಯ ವೃಂದ ಅರ್ಜುನ್ ಭಜಂತ್ರಿ ಹಾಗೂ ಮಾನಿಯವರ ನೇತೃತ್ವದಲ್ಲಿ ಮುಂಭಾಗದಲ್ಲಿ ಸಂಗೀತ
जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।